ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಹೋಲಿ ನ್ಯೂಸ್. ಈ ಬಾರಿ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವೊಂದು ರಾಜ್ಯಗಳಲ್ಲಿ NDA ಮೈತ್ರಿಕೂಟ ಬಹುದೊಡ್ಡ ಹೊಡೆತವನ್ನು ತಿನ್ನುತ್ತೆ ಅಂತಕ್ಕಂಥ ಮಾತುಗಳು ಇದೀಗ ಚರ್ಚೆಯಲ್ಲಿದ್ದಾವೆ. ಅಂತಹ ಪ್ರಮುಖ ರಾಜ್ಯಗಳ ಪೈಕಿ ಇಡೀ ಭಾರತ ದೇಶದಲ್ಲಿಯೇ ಉತ್ತರ ಪ್ರದೇಶದ ನಂತರ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದಲ್ಲಿಯೂ ಕೂಡ BJP ಹಾಗೂ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಲಾಸ್ ಆಗುತ್ತೆ. ಆ ಮೂಲಕ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರ ಪ್ಲಾನ್ ಏನಿತ್ತು ಮಹಾರಾಷ್ಟ್ರದಲ್ಲಿ ಅದೆಲ್ಲ ಕೂಡ ಉಲ್ಟಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಅತ್ಯಂತ ಹೆಚ್ಚು ಚರ್ಚಿತ ವಿಷಯವಾಗಿದ್ದಾವೆ. ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ BJP 28 ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದೆ. ಹಾಗೆಯೇ ಅದರ ಮಿತ್ರ ಪಕ್ಷಗಳಿಗೆ ಶಿವಸೇನೆಯ ಒಂದು ಭಾಗವಾಗಿರ್ತಕ್ಕಂಥ ಸಿಂಧೆಯ ಬಣಕ್ಕೆ 15 ಲೋಕಸಭಾ ಕ್ಷೇತ್ರಗಳನ್ನು ಕೊಟ್ಟರೆ, NCPಯ ಅಜಿತ್ ಪವಾರ್ ಬಣಕ್ಕೆ 4 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ BJP ಬಿಟ್ಟುಕೊಟ್ಟಿದೆ. ಆ ಮೂಲಕ ತಾನು 28 ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ BJP ಈ ಬಾರಿ ಖಂಡಿತವಾಗಲೂ ಕೂಡ ಬಹುದೊಡ್ಡ ನಷ್ಟವನ್ನು ಮಹಾರಾಷ್ಟ್ರದಲ್ಲಿ ಅನುಭವಿಸುತ್ತಾ ಅನ್ನೋದನ್ನು ನಾವು ನೋಡೋದಾದರೆ, ಈ ಬಾರಿ ಕಳೆದ ಲೋಕಸಭಾ ಚುನಾವಣೆಗೂ ಈ ಬಾರಿಗೂ ಮಹಾರಾಷ್ಟ್ರದಲ್ಲಿ ಎಷ್ಟು ಸ್ಥಾನಗಳ ವ್ಯತ್ಯಾಸ NDA ಮೈತ್ರಿಕೂಟಕ್ಕೆ ಆಗ್ಬೋದು ಅನ್ನೋದನ್ನು ನಾವು ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆಯ ಒಂದು ಮೈತ್ರಿ ಸಮೀಕರಣಕ್ಕೂ ಈ ಬಾರಿಯ ಮೈತ್ರಿ ಸಮೀಕರಣಕ್ಕೂ ಸಂಪೂರ್ಣ ವ್ಯತ್ಯಾಸ ಈ ಬಾರಿ ಮಹಾರಾಷ್ಟ್ರದಲ್ಲಿ ಆಗಿದೆ. ಕಳೆದ ಒಂದು ಲೋಕಸಭಾ ಚುನಾವಣೆ 2019 ಲೋಕಸಭಾ ಚುನಾವಣೆಯಲ್ಲಿ BJP ಹಾಗೂ ಶಿವಸೇನೆ ಒಟ್ಟುಗೂಡಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿತ್ತು. ಅದರಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಈ ಮೈತ್ರಿಕೂಟ ಗೆದ್ದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಈ ಬಾರಿ ಸಂಪೂರ್ಣವಾಗಿ ಮೈತ್ರಿ ಸಮೀಕರಣವೇ ಮಹಾರಾಷ್ಟ್ರದಲ್ಲಿ ಬದಲಾಗಿದೆ. ಶಿವಸೇನೆಯ ಒಂದು ಬಣ ಹಾಗೂ NCPಯ ಒಂದು ಬಣ BJPಯ ಜೊತೆಗೆ ಈಗಾಗಲೇ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದೆ. 3 ಪಕ್ಷಗಳು ಒಂದು NDA ಮೈತ್ರಿಕೂಟದಲ್ಲಿದ್ದರೆ ಇನ್ನು ಉಳಿದಂತಹ 3 ಪಕ್ಷಗಳು ಕಾಂಗ್ರೆಸ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಹಾಗೂ NCPಯ ಶರದ್ ಪವಾರ್ ಬಣ ಒಂದಾಗಿ ಈ ಬಾರಿ NDA ಮೈತ್ರಿಕೂಟದೊಂದಿಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಬಾರಿ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. 2019ರಲ್ಲಿ NDA ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಆ ಒಂದು ಸಂದರ್ಭದಲ್ಲಿ 61.2% ಮತದಾನ ಮಹಾರಾಷ್ಟ್ರದಲ್ಲಾಗಿತ್ತು. ಈ ಬಾರಿಯೂ ಕೂಡ 61.29% ಮತದಾನ ಆಗೋದ್ರ ಮೂಲಕ ಕಳೆದ ಬಾರಿಗಿಂತ 0.27 ಹೆಚ್ಚು ಓಟು ಈ ಬಾರಿ ಚಲಾವಣೆಯಾಗಿದ್ದಾವೆ. 2019ರಲ್ಲಿ ಶಿವಸೇನೆಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂಥ BJP 25 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 23 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗಿತ್ತು. ಹಾಗೆ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಂಥ ಶಿವಸೇನೆ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು. ಆ ಮೂಲಕ NDA ಮೈತ್ರಿಕೂಟ ಬಹುದೊಡ್ಡ ಒಂದು ಸಂಖ್ಯೆಯ ಬಲವನ್ನು ಮಹಾರಾಷ್ಟ್ರದಿಂದ ಪಡ್ಕೊಂಡಿತ್ತು. ಈ 303 ಲೋಕಸಭಾ ಕ್ಷೇತ್ರಗಳನ್ನು ಏನು ಕಳೆದ ಬಾರಿ BJP ಇಡೀ ದೇಶದಲ್ಲಿ ಗೆದ್ದಿತ್ತು, ಆ ಒಂದು 303 ಲೋಕಸಭಾ ಸ್ಥಾನಗಳಿಗೆ ಮಹಾರಾಷ್ಟ್ರದ ಕೊಡುಗೆ 23 ಇತ್ತು. ಈ ಬಾರಿಯೂ ಕೂಡ BJP ಒಂದು ಮೈತ್ರಿಯನ್ನು ಮಾಡಿಕೊಂಡಿದೆ. 3 ಪಕ್ಷಗಳು ಸೇರಿ NDA ಮೈತ್ರಿಕೂಟದಲ್ಲಿದ್ದಾವೆ. ಹಾಗೆಯೇ NDA ಮೈತ್ರಿಕೂಟದಲ್ಲೂ ಕೂಡ 3 ಪಕ್ಷಗಳಿದ್ದಾವೆ. ಈ ಕಾರಣಕ್ಕೆ ಈ ಬಾರಿ ಮಹಾರಾಷ್ಟ್ರದ ಸಮೀಕರಣ ಸಂಪೂರ್ಣ ಬದಲಾಗಿ ಮಹಾರಾಷ್ಟ್ರದಲ್ಲಿ ಈ ಬಾರಿ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು ಕೇಳಿಬರ್ತಿರ್ತಕ್ಕಂಥ ಮಾತು. ಇದರಲ್ಲಿ ಒಂದು ವಿಶೇಷ ಇದೆ ಸ್ನೇಹಿತರೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಏನು ಈ ಬಾರಿ BJP ಸ್ಪರ್ಧೆ ಮಾಡಿದೆ, ಆ 28 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಉತ್ತಮವಾದ ಕಳೆದ ಬಾರಿಗಿಂತ ಹೆಚ್ಚು ಮತದಾನ ಈ ಬಾರಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿದೆ. ಆದರೆ ಸಿಂಧೆ ಅವರ ಬಣ ಸ್ಪರ್ಧಿಸಿರ್ತಕ್ಕಂಥ 15 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗೂ ಅಜಿತ್ ಪವಾರ್ ಸ್ಪರ್ಧೆ ಮಾಡಿರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2019 ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಅತ್ಯಂತ ಕಡಿಮೆ ಮತದಾನ ಆಗಿದೆ. ಇದು NDA ಮೈತ್ರಿಕೂಟಕ್ಕೆ ಉಂಟಾಗಿರ್ತಕ್ಕಂಥ ಬಹುದೊಡ್ಡ ಆಘಾತ ಅಂದರೆ ತಪ್ಪಾಗೋದಿಲ್ಲ. ಈ BJP ಏನು ಕಳೆದ ಒಂದು ವಿಧಾನಸಭೆಯಲ್ಲಿ ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡತಕ್ಕಂಥ ಸಂದರ್ಭದಲ್ಲಿ NCPಯ ಒಂದು ಬಣವನ್ನು ಹೊಡೆದು ಅಜಿತ್ ಪವಾರ್ 40 ಶಾಸಕರನ್ನು ಕರೆದುಕೊಂಡು BJPಯೊಂದಿಗೆ ಸೇರಿಕೊಂಡ್ರು.
ಏಕನಾಥ್ ಶಿಂದೆ ಕೂಡ ಶಿವಸೇನೆಯ ಒಂದು ಬಹುದೊಡ್ಡ ಶಾಸಕರ ಸಂಖ್ಯೆ 40 ಶಾಸಕರ ಸಂಖ್ಯೆಯನ್ನು ಕರ್ಕೊಂಡು ಬಂದು ಬಿಜೆಪಿಯೊಂದಿಗೆ ಸೇರ್ಪಡೆಯಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ವಿಧಾನಸಭೆಯಲ್ಲಿ ಸರ್ಕಾರವನ್ನು ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಬಿಜೆಪಿ, ಅಜಿತ್ ಪವಾರ್ ಬಣ ಹಾಗೂ ಶಿಂದೆ ಬಣ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು. ಮಹಾರಾಷ್ಟ್ರದ ರಾಜಕೀಯ ಪಂಡಿತರು ಹೇಳ್ತಕ್ಕಂಥದ್ದು ಒಂದು ಮಾತು ಏನು ಅಂದರೆ, ಏಕನಾಥ್ ಶಿಂದೆ ಅವರಾಗಿರ್ಬೋದು, ಅಜಿತ್ ಪವಾರ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಶಾಸಕರನ್ನಷ್ಟೇ ಕರ್ಕೊಂಡು ಬಂದರು. ಅವ್ರು ಯಾವುದೇ ಕಾರಣಕ್ಕೂ ಮತದಾರರನ್ನು ತಮ್ಮೊಂದಿಗೆ ತೆಗೆದುಕೊಂಡು ಬರ್ತಕ್ಕಂಥ ಶಕ್ತಿ ಈ ಇಬ್ಬರು ನಾಯಕರುಗಳಿಗೆ ಇಲ್ಲ. ಆ ಕಾರಣಕ್ಕೆ ಆಯಾಯ ಪಕ್ಷದ ಮತದಾರರು, ಶಿವಸೇನೆಯ ಮತದಾರರು ಉದ್ಧವ್ ಠಾಕ್ರೆ ಶಿವಸೇನೆಯೊಂದಿಗೆ ಉಳ್ಕೊಂಡಿದ್ದಾರೆ. ಹಾಗೆ NCP ಮತದಾರರು ಶರದ್ ಪವಾರ್ ಅವರ NCP ಬಣದೊಂದಿಗೆ ಉಳ್ಕೊಂಡಿದ್ದಾರೆ. ಈ ಒಂದು ಅಂಶವೇ ಬಹುದೊಡ್ಡ ಹೊಡೆತವನ್ನು NDA ಮೈತ್ರಿಕೂಟಕ್ಕೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಕೊಡುತ್ತೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಒಂದು ಏಕನಾಥ್ ಶಿಂದೆ ಹಾಗೂ ಬಿಜೆಪಿ ಸೇರ್ಕೊಂಡು ಏನು ಸರ್ಕಾರವನ್ನು ರಚನೆ ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ವಿಧಾನಸಭೆಗೆ ಬೇಕಾದಂತಹ ಶಾಸಕರ ಬಲ ಈ ಎರಡು ಬಿಜೆಪಿ ಹಾಗೂ ಶಿವಸೇನೆಯ ಶಿಂದೆ ಬಣಕ್ಕೆ ಸಾಕಷ್ಟಿತ್ತು. ಆದರೆ ಕೂಡ ಅತಿಯಾಸೆಗೆ ಬಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಜಿತ್ ಪವಾರ್ ಅವರನ್ನು NCPಯಿಂದ ಹೊರಬರುವಂತೆ ಮಾಡಿ 40 ಶಾಸಕರನ್ನು ತೆಗೆದುಕೊಂಡು ಯಾವಾಗ ಈ ಒಂದು ಮೈತ್ರಿಕೂಟಕ್ಕೆ ಅಜಿತ್ ಪವಾರ್ ಅವರು ಸೇರಿಕೊಂಡು ಉಪಮುಖ್ಯಮಂತ್ರಿ ಆದರೂ, ಆ ಒಂದು ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ದಿದ್ದನ್ನು ನಮಗೆಲ್ಲ ಗೊತ್ತೇ ಇದೆ. ಈ ಕಾರಣಕ್ಕೆ ಯಾವಾಗ ಅಜಿತ್ ಪವಾರ್ ಅವರು ಬಿಜೆಪಿ ಹಾಗೂ ಶಿಂದೆ ಬಣದ ಜೊತೆಗೆ ಸೇರಿ ಸರ್ಕಾರದ ಒಂದು ಭಾಗವಾದರೂ, ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮತದಾರರು ಹಾಗೂ RSSನ ಪ್ರಮುಖರೇ ಈ ಒಂದು ಬಿಜೆಪಿ ವಿರುದ್ಧ ಮುನಿಸ್ಕೊಂಡ್ರು ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ. ಆದರೆ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಒಂದು ಟ್ವಿಸ್ಟ್ ಏನಂದರೆ, ಕಳೆದ ಬಾರಿ 25 ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಕೂಡ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಬಹುತೇಕ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25ರಿಂದ 26 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಈ ಬಾರಿಯೂ ಕೂಡ ಮಹಾರಾಷ್ಟ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಈಗಾಗಲೇ ಅನೇಕ ರಾಜಕೀಯ ಪಂಡಿತರು ತಮ್ಮ ವಿಶ್ಲೇಷಣೆಯಲ್ಲಿ ತಿಳಿಸಿದ್ದಾರೆ. ಹಾಗೆ ಮತಗಟ್ಟೆಯ ಬೂತ್ ಮಟ್ಟದ ಸಮೀಕ್ಷೆ ಕೂಡ ಇದೇ ರೀತಿ ಬಂದಿದೆ. ಆದರೆ ಇಲ್ಲಿ ನಿಜಕ್ಕೂ ಅರ್ಥ ಬೀಳ್ತಕ್ಕಂಥದ್ದು NCPಯ ಅಜಿತ್ ಪವಾರ್ ಸ್ಪರ್ಧೆ ಮಾಡಿರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರ ಹಾಗೂ ಶಿವಸೇನೆಯ ಶಿಂದೆ ಬಣ ಸ್ಪರ್ಧೆ ಮಾಡಿರ್ತಕ್ಕಂಥ 15 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಎರಡೂ ಪಕ್ಷಗಳ ಅಭ್ಯರ್ಥಿಗೆ ಬಿಜೆಪಿಯ ವೋಟರ್ಸೇ ಆ ಒಂದು ಪಕ್ಷಗಳಿಗೆ ವೋಟ್ ಹಾಕಿಲ್ಲ ಅಂತಕ್ಕಂಥದ್ದು ಕೇಳಿಬರ್ತಿರ್ತಕ್ಕಂಥ ಒಂದು ಮಾತು. ಆ ಕಾರಣಕ್ಕೆ ಒಂದು 19 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಎರಡು ಬಣದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ, ಈ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹಾಗಾದರೆ ರಾಷ್ಟ್ರದ ರಾಜಕಾರಣಕ್ಕೆ ಈ ಒಂದು ಮಹಾರಾಷ್ಟ್ರ ಬಹುದೊಡ್ಡ ಹೊಡೆತವನ್ನು NDA ಕೊಡುತ್ತಾ ಅನ್ನೋದನ್ನು ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಆಗ ನೋಡೋಕೆ ಹೋದ್ರೆ ಈ ಬಾರಿಯೂ ಕೂಡ ಮಹಾರಾಷ್ಟ್ರದಿಂದ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕೆ ಅಂದರೆ ಸ್ನೇಹಿತರೆ, ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ 23 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಗೆದ್ದಿತ್ತು. ಹಾಗೆಯೇ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಂಥ ಶಿವಸೇನೆ 18 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ತಾನು ಚುನಾವಣೆಯಲ್ಲಿ ಗೆದ್ದ ನಂತರ ಶಿವಸೇನೆ NDA ಮೈತ್ರಿಯಿಂದ ಹೊರಗೆ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು 303 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಒಂದು 303 ಸ್ಥಾನಗಳಲ್ಲಿ ಈ ಬಾರಿಯೂ ಕೂಡ ಮಹಾರಾಷ್ಟ್ರದಿಂದ ಯಾವುದೇ ಒಂದು ಧಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇದ್ದಾವೆ. ಯಾವಾಗ 18 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಶಿವಸೇನೆ ಆ ಒಂದು ಸಂದರ್ಭದಲ್ಲಿ NDA ಮೈತ್ರಿಕೂಟದಿಂದ ಹೊರಗೆ ಬಂದಿತ್ತು. ಆವಾಗ ಅಲ್ಲಿ NDA ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಿಂದ ಉಳ್ಕೊಂಡಿದ್ದು ಕೇವಲ 23 ಸಂಖ್ಯೆಯ ಸಂಸದರಷ್ಟೇ. ಈ ಬಾರಿ ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಬಹುತೇಕ 25ರಿಂದ 26 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಗಳು ಇರೋದ್ರಿಂದ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ 3 ಅಥವಾ 4 ಸಂಸದರು ಈ ಬಾರಿ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯಿಂದ ಗೆಲ್ತಾರೆ. ಇನ್ನು ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಬಣ ಸ್ಪರ್ಧೆ ಮಾಡಿರ್ತಕ್ಕಂಥ 19 ಲೋಕಸಭಾ ಕ್ಷೇತ್ರಗಳ ಪೈಕಿ 5-6 ಲೋಕಸಭಾ ಕ್ಷೇತ್ರಗಳನ್ನು ಈ ಎರಡೂ ಪಕ್ಷದ ಸಂಸದರು ಆಯ್ಕೆಯಾದರೂ ಕೂಡ ಅದು ಬಹುದೊಡ್ಡ ಲಾಭ ಬಿಜೆಪಿಗೆ, ಆ ಮೂಲಕ NDA ಮೈತ್ರಿಕೂಟಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಇದೀಗ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಾವೆ. ಬಿಜೆಪಿ ತನ್ನ ಸಂಖ್ಯೆಯನ್ನು ಈ ಬಾರಿ ಮಹಾರಾಷ್ಟ್ರದಲ್ಲಿ ವೃದ್ಧಿಸಿಕೊಳ್ಳುತ್ತೆ ಏಕಾಂಗಿಯಾಗಿ. ಆದರೆ NDA ಮೈತ್ರಿಕೂಟಕ್ಕೆ ಅಲ್ಲಿ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳಿದ್ರೂ ಕೂಡ ಕಳೆದ ಒಂದು ಲೋಕಸಭಾ ಚುನಾವಣೆಯ ನಂತರ ಏನು ಶಿವಸೇನೆ NDAಯನ್ನು ತೊರೆದೋಗಿತ್ತು, ಆ ಒಂದು ಲೆಕ್ಕವನ್ನು ನೋಡಿದರೆ ಈ ಬಾರಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಬಿಜೆಪಿಗೆ ಬಹುದೊಡ್ಡ ಲಾಭವೇ ಆಗುತ್ತೆ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥ ಪಂಡಿತರ ಲೆಕ್ಕಾಚಾರ. ಖಂಡಿತವಾಗ್ಲೂ
ದೇಶದ ಎರಡನೇ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದಲ್ಲಿಯೂ ಕೂಡ ಬಿಜೆಪಿ ಹಾಗೂ NDA ಮೈತ್ರಿಕೂಟ 30ರಿಂದ 32 ಲೋಕಸಭಾ ಕ್ಷೇತ್ರಗಳನ್ನು ಅನಾಯಾಸವಾಗಿ ಗೆಲ್ಲುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕೆ ಏನು ಮೋದಿಜಿ ವಿರೋಧಿಗಳು ಹಾಗೂ NDA ವಿರೋಧಿಗಳು ಈ ಬಾರಿ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟ ಬಹುದೊಡ್ಡ ಹೊಡೆತವನ್ನು ತಿನ್ನುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಮಾತು ಕೇವಲ ಊಹಾಪೋಹ ಅಷ್ಟೇ. ಹಾಗೆ ಕರೆಕ್ಟಾಗಿ ನೋಡೋದಾದರೆ ಇಲ್ಲಿ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಲಾಭವೇ ಆಗುತ್ತೆ ಅಂತಕ್ಕಂಥದ್ದು ಬಿಜೆಪಿ ಪರವಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಸೇರಿ ಇನ್ನಿತರ ಪ್ರಮುಖ ರಾಜಕೀಯ ಪಂಡಿತರ ಒಂದು ಲೆಕ್ಕಾಚಾರ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು, ಹಾಗೆ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು? ನಿಜಕ್ಕೂ ಈ ಬಾರಿ NDA ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹೊಡೆತ ಬೀಳುತ್ತಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ಮಹಾರಾಷ್ಟ್ರದ ಒಂದು ವಿಶಿಷ್ಟ ಚಿತ್ರಣವನ್ನು ನಾನು ನಿಮ್ಮ ಮುಂದಿಟ್ಟಿದ್ದೀನಿ. ನಾವು ಇಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.